ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಬಂದು ನನ್ನ ಬರ್ಡೇ ವ್ಲಾಗ್ ಆಗಿರುತ್ತೆ. ನನ್ನ ಹುಟ್ಟಿದಬ್ಬ ಏನು ಹಬ್ಬ ಅಲ್ಲ ಯಾರಿಗೂ. ಸುಮ್ಮನೆ ಹಾಗೆ ಈಗ ಮನೇಲಿ ಮಕ್ಕಳು ಗಂಡ ಎಲ್ಲ ಸೆಲೆಬ್ರೇಟ್ ಮಾಡ್ತಾರಲ್ಲ, ಅದಕ್ಕೋಸ್ಕರ ಮಾಡ್ಕೊಳ್ಳೋದು ಅಷ್ಟೇ. ಅದು ಬಿಟ್ಟರೆ ಮಾಡಲೇಬೇಕು ಆ ಥರ ಎಲ್ಲ ಏನೂ ಇಲ್ಲ. ಎವ್ರಿ ಡೇ ಥರನೇ ಬರ್ತ್ಡೇ ಕೂಡ ಒಂದು ಸ್ವಲ್ಪ ಸ್ಪೆಷಲಾಗಿ ಅಂತ ಅಂದರೆ ಇವರೆಲ್ಲ ಸೆಲೆಬ್ರೇಟ್ ಮಾಡ್ತಾರಲ್ಲ, ಹಾಗಾಗಿ ಪೂಜೆ ಎಲ್ಲ ಮಾಡಿ ಸ್ವಲ್ಪ ಹೊಸ ಡ್ರೆಸ್ ಹಾಕ್ಕೊಂಡು ಖುಷಿಯಾಗಿರೋದು, ಕೇಕ್ ಕಟ್ ಮಾಡೋದು, ಈ ಥರ ಇರುತ್ತೆ ಅಷ್ಟೇ. ಇನ್ನು ಮಾಮೂಲಿ ಅಂತ ಎಲ್ಲ ಕೆಲಸ ನಾರ್ಮಲಿ ಇದ್ದೇ ಇರುತ್ತೆ. ಮತ್ತು ಸ್ವಲ್ಪ ಹೊರಗಡೆ ಎಲ್ಲ ಹೋಗ್ತಿದ್ವಿ ನಾವು. ನನ್ನ ಬರ್ಡೇ ಟೈಮಲ್ಲೇ ಆ್ಯನಿವರ್ಸರಿ ಕೂಡ ಬರ್ತಾ ಇತ್ತಲ್ವ, ಹಾಗಾಗಿ ನಾವೆಲ್ಲರೂ ಹೋಗಿರ್ತಿದ್ವಿ. ಬಟ್ ಈ ಸರಿ ಎಲ್ಲೂ ಹೋಗೋಕ್ಕಾಗಿಲ್ಲ, ಹಾಗಾಗಿ ಮನೆಯಲ್ಲೇ ಇದ್ವಿ. ಎಲ್ಲರೂ ಮನೆಯಲ್ಲೇ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅನಿಲ್ ಕೂಡ ಮನೆಯಲ್ಲೇ ಇದ್ದರು. ಅವ್ರಿಗೆ ಕೈ ಏಟಾಗಿತ್ತು ಅಂತ ಒಂದು 4 ದಿನ ರಜೆ ತೊಗೊಂಡಿದ್ರಲ್ಲ, ಅದನ್ನೇ ಎಕ್ಸ್ಟೆಂಡ್ ಮಾಡಿಕೊಂಡ್ರು. ಹಾಗಾಗಿ ಮನೆಯಲ್ಲೇ ಇದ್ವಿ. ನೋಡಿ, ಇವತ್ತಿನ ವ್ಲಾಗ್ ಇಷ್ಟ ಆಗುತ್ತೆ ನಿಮಗೆ ಅಂತ ಅಂದ್ಕೊಳ್ತೀನಿ. ಎಷ್ಟು ವರ್ಷ ಇರ್ಬೋದು ಹೇಳಪ್ಪ ನೀನೆ? 30 31 ಇಲ್ಲಪ್ಪ, 37. ನಿಂಗೆ 37 ಡ್ಯಾಡಿ ಎಷ್ಟು? 38. ಇಲ್ಲ, ಅವ್ರ ಡ್ಯಾಡಿಗೆ 41. 38 ನಂಗಾಗಿದ್ರೆ ನೀನು 36 ಅಷ್ಟೇ. ಹೌದಾ? 1 2 3 4 5 6 7 8 9 10 ಸುಮ್ಮನೆ 11 12 ಹೊಡಿತಾ ಇದ್ದಾನ್ರಿ ಇವನು. 19 20 21 ನೋಡಿ ಫ್ರೆಂಡ್ಸ್, ನನ್ನ ಮಗ ನನ್ನ ಬರ್ತಡೇ ಬಂಬತ್ತ ಹೇಳಿ ಎಷ್ಟೊಂದು ಹೊಡಿತಾ 30 ಇದ್ದಾನೆ. 31 32 33 34 35 36 36 ವರ್ಷ. ನೀನು 36 ಏಟ್ ಹೊಡಿಬೇಕು. 100 ವರ್ಷ ಆದರೆ 100 ಏಟ್ ಹೊಡಿತಾರೆ. ಬಿಹೈಂಡ್ ದ ಸೀನ್. ನಿನ್ನನ್ನು ವಿಡಿಯೋ ಮಾಡ್ಕೊಂಡು I always the cameraman who will be getting it from this side. Your daddy back to scrolling, calling. ಸರಿ, ತಿನ್ನೋಣ. ತಿಂಡಿ ಇಲ್ಲ, ದೇವಸ್ಥಾನಕ್ಕೆ ಹೋಗ್ಬರೋಣ. ತಿನ್ನೋಣ, ಹೊಟ್ಟೆ ಹಸಿತಿದೆ. ತಿನ್ನೋಣ, ಸಾಯಂಕಾಲ ಹೋಗೋಣ ದೇವಸ್ಥಾನಕ್ಕೆ. ಇಲ್ಲ ಟೈಮ್ ಆಯ್ತಲ್ಲ, 12 ಗಂಟೆ. ಪರವಾಗಿಲ್ಲ, ಇಲ್ಲಿ ನಾನು ಹತ್ರ ಕರ್ಕೊಂಡು ಹೋಗ್ತೀನಿ. ಬೆಳಗ್ಗೆ ಯಾರು ಬರೋದಿಪ್ಪ ಬೇಡ, ಅವ್ನು ಬರ್ತಾನೆ ಬರಲಿ, ಪರವಾಗಿಲ್ಲ, ಇಲ್ಲೇ ಇರಲಿ. ಇಲ್ಲೇ ನಾವು ಹೋಗ್ಬರೋಣ. ತಿಂಡಿ ಓಕೆ, ಲೇಟ್ ಆಗ್ಬಿಟ್ಟಿದೆ ಅದಕ್ಕೆ ದೇವಸ್ಥಾನ. ಅವಳಿಗೆ ನಂದು ಇಂಗ್ಲಿಷ್ ಸೇಮ್ 79. ಅವಳಿಗೆ ಅನ್ಬಿಲೀವೇಬಲ್ ಅಷ್ಟೇ. ಅಕ್ಷತಾ ಮ್ಯಾಮು ದಿವ್ಯಾ ಮ್ಯಾಮ್ ಎಲ್ಲಿಂದ ಮಾಡಿಸ್ಕೊಟ್ರು ಅಂತ. ಹೆಂಗಿದೆ ಉಪ್ಪಿಟ್ಟು? ಚೆನ್ನಾಗಿದೆಯಾ? ಹೆಂಗಿದೆ? ಚೆನ್ನಾಗಿದೆಯಲ್ಲ? ಅಷ್ಟು ಮುಟ್ಕೊಳಲ್ಲ, ಅರ್ಧ ಮುಟ್ಕೊಂತೀನಿ, ಅರ್ಧ ಹಂಗೆ ಇಟ್ಕೊಂತೀನಿ, ಎಲ್ಲ ಮುಟ್ಕೊಂತೀನಿ. ಕಟ್ ಮಾಡಿ ಅಲ್ಲಿದೆ. ಫಸ್ಟ್ ಟೈಮು ಅವರಾಗೆ ತಗೊಂಬಂದಿರೋದು. ಒಂದ್ಸರಿ ಮನೆಗೆ ಹೋಗಕ್ಕೆ ಉಡುಪಿಯಲ್ಲಿ ಜಗಳ ಮಾಡ್ಬಿಟ್ಟಿದ್ರು. ವಿಚಾರಾಗಿ ಹೋಗ್ಬಿಟ್ಟಿದ್ದೆ. ಆ್ಯನಿವರ್ಸರಿಯಲ್ಲಿ ಉಡುಪಿಗೆ ಹೋಗಿದ್ವಿ. ಅವಾಗ ಮಲ್ಲಿಗೆ ಹೂವು ಕೊಡಿಸ್ರಿ ಅಂತೆ, ತಗೊಂಡ್ರು. ಅವ್ರೇನೋ ಅವ್ರೇನೋ ಅಂದ್ರು, ಮುಟ್ಬೇಡಿ ಅಂತ ಅಂದ್ರು, ಹೂವನ ಅಂತ ಹೇಳ್ಬಿಟ್ಟು ದೊಡ್ಡ ಜಗಳ ಮಾಡ್ಬಿಟ್ಟಿದ್ರು. ಉದೇ ಹೂವದ ವಿಷಯಕ್ಕೆ ಯಾಕಾರು ಹೂವು ತಗೊಂಡು ಅಂತ ಅನ್ಸ್ಬಿಟ್ಟಿತ್ತು. ಅವತ್ತಿಂದ ಇವ್ರನ್ನ ನಾನು ಹೂವು ಕೇಳಿಲ್ಲ. ಹೂವು ತೊಗೊಳಕ್ ಬಂದಿದ್ದೀವಿ. ಹೂವು ತೊಗೊಳಕ್ ಬಂದ್ಮೇಲೆ ನಾ ಮುಟ್ಟಿದ್ರೆ ಹೆಂಗ್ ತೊಗೊಳಕಾಗುತ್ತೆ? ಅವತ್ತಿಂದ ನಾನು ಹೂವು ಕೇಳಿರ್ಲಿಲ್ಲ ಇವ್ರ ಹತ್ರ. ಇವತ್ತು ನಾನು ಏನು ಹೇಳೇ ಇಲ್ಲ, ಅವರೇ ಬೆಳಗ್ಗೆ ಹೂವು ತಗೊಂಡ್ಬಂದಿದ್ದಾರೆ. ಹೂವು ತಗೋಬೇಕಾದ್ರೆ ಮುಟ್ಟಿದ್ರೆ ತೊಗೊಳಕಾಗುತ್ತೆ? ಏನೋ ಒಂದ್ಸಲ ಮುಟ್ಟಿದ್ನಪ್ಪ, ಮುಟ್ಟಿದಕ್ಕೆ ಅಲ್ಲಿಂದನೇ ತೆಗಿತೀನಿ. ಹತ್ರ ಬಂದು ಎಲ್ಲ ತೆಗಿಬೇಕು. ನಾನು ತಿಂತೀನಿ ಅಂತಾನೆ ಇಲ್ಲಿ. ಎಷ್ಟು ಚೆನ್ನಾಗಿ ಬ್ಲಾಗ್ ಮಾಡ್ಕೊಡ್ತಾರೆ ಎಲ್ಲ ಮಕ್ಳುಗಳು. ಕೈ ನೋವ್ತಿದೆ, ಇಲ್ಲಿ ಲೆಫ್ಟ್ ಹ್ಯಾಂಡಲ್ಲಿ ಹಿಡ್ಕೊಂಡಿದ್ದೀನಿ. ನೀನು ಮರತ್ಲಾಗೆ ನಾನು ಊಟ ಮಾಡ್ತಿರ್ಲಿಲ್ಲ ಅಂತ ತೆಗಿತೆ ತಾನೆ. ಆಯ್ತು ಬಿಡಮ್ಮ, ಯಾವತ್ತೂ ತೆಗ್ದೇ ಇಲ್ಲ ನಿನ್ಗೆ ವಿಡಿಯೋ. ನೀನು ಎಲ್ಲಿದ್ರೆ ತಾನೇ ತೆಗಿಯೋದು. ಅವಾಗ ತೆಗ್ದಿಲ್ಲ ನಾನು. ಕಾಣಿಸ್ತಿಲ್ಲ? ಚೆನ್ನಾಗಿ ಕಾಣಿಸ್ತು. ಕಾಣಿಸ್ತಿದ್ಯಾ? ನಾನು ಚೆನ್ನಾಗಿ ಕಾಣಿಸ್ತಿದ್ದೇನಾ? ಹಿಂಗೆ ಕಾಣಿಸ್ತಿದ್ದೆ. ಚೆನ್ನಾಗಿ ಕಾಣಿಸ್ತಿದೀವಾ? ಚೆನ್ನಾಗಿ ಕಾಣಿಸ್ತಾ ಇದೆ. ಬರ್ತಡೇ ಅಂದರೆ ದೇವ್ರ ದರ್ಶನ ಮಾಡಲೇಬೇಕಲ್ವ. ಒಂಥರ ಚೆನ್ನಾಗಿತ್ತು ಈ ಸರಿ. ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು, ತುಂಬ ಕೂಲಾಗಾಯಿತು. ದೇವಸ್ಥಾನ ಕೂಡ ತುಂಬ ಪ್ರಶಾಂತವಾಗಿತ್ತು. ಸುಮಾರು ಹೊತ್ತು ಕೂತಿದ್ವಿ ಅಲ್ಲೇ ಅಂತ ಹೇಳ್ಬೋದು. ಬಿಸಿಲಾದರೂ ಕೂಡ
ಒಳಗಡೆ ಒಂಥರ ಸಮಾಧಾನ ಇತ್ತು. ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಖುಷಿಯಾಗಿ ಪ್ರಸಾದ ಕೂಡ ಸಿಕ್ತು. ಪ್ರಸಾದ ಕೂಡ ತಿಂದ್ಕೊಂಡು ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಜಾಸ್ತಿ ಏನು ನಾನು ಅಲ್ಲಿ ಕ್ಲಿಪ್ಪಿಂಗ್ ತೊಗೊಳ್ಲಿಲ್ಲ. ಅಲ್ಲೆಲ್ಲ ವೀಡಿಯೋ ಶೂಟ್ ಮಾಡೋಂಗಿಲ್ಲ ದೇವಸ್ಥಾನದ ಒಳಗಡೆ ಅಂತ ಎಲ್ಲ ಹಾಕಿದ್ರು. ಹಾಗಾಗಿ ಯಾಕೆ ಬೇಕು ಅಂತ ಹೇಳಿ ಸ್ವಲ್ಪ ಮಾತ್ರ ಕ್ಲಿಪ್ಪಿಂಗ್ನ ತೊಗೊಂಡೆ ಅಷ್ಟೇ. ಎಲ್ಲ ದೇವ್ರ ದರ್ಶನವೂ ಆಯಿತು ಅಂತ ಹೇಳ್ಬೋದು. ಗಣೇಶನ ದರ್ಶನ ಆಯಿತು, ವೆಂಕಟೇಶ್ವರನ ದರ್ಶನ, ಎಲ್ಲ ದೇವ್ರ ದರ್ಶನ ಆಯಿತು. ಖುಷಿ ಆಯಿತು. ಒಂದು 2-3 ತಿಂಗಳಾಗಿತ್ತು ನಾವು ಈ ದೇವಸ್ಥಾನಕ್ಕೆ ಬಂದು. ಇದು ಮೀನಾಕ್ಷಿ ಟೆಂಪಲು, ಬನ್ನೇರಘಟ್ಟ ರೋಡ್ ಹತ್ರ ಇರೋದು. ನಮಗೆ ಒಂದು ಸ್ವಲ್ಪ ಹತ್ತಿರ ಆಗೋ ದೇವಸ್ಥಾನ ಅಂದರೆ ಇದಾಗುತ್ತೆ. ಬನಶಂಕರಿಗೆ ಹೋಗೋಣ ಅಂದ್ಕೊಂಡ್ವಿ, ಸ್ವಲ್ಪ ದೂರ ಆಗುತ್ತೆ ಬಿಸಿಲಲ್ಲಿ, ಬೇಡ ಅಂತ ಹೇಳಿ, ರಶ್ ಬೇರೆ ಇರುತ್ತೆ ಅಂತ ಇಲ್ಲಿಗೆ ಬಂದ್ವಿ. ಇಲ್ಲಿ ಖಾಲಿ ಇತ್ತು, ಚೆನ್ನಾಗಾಯಿತು ದರ್ಶನ, ತುಂಬಾ ಚೆನ್ನಾಗಾಯಿತು ಅಂತ ಹೇಳ್ಬೋದು. 99.99% ದೇವ್ರ ದರ್ಶನ ಎಲ್ಲ ಆಯಿತು, ಚೆನ್ನಾಗೈತಲ್ಲ ರೀ. ಎಲ್ಲಿಗೆ ಹೋಗಿದ್ದೆ? ದೇವಸ್ಥಾನ ತೆಗ್ದೇ ಇರಲಿಲ್ಲ, ಒಂದು 2-3 ಕಡೆ ಹೋದ್ವಿ. ಆಮೇಲೆ ಬಿಡು ಇವತ್ತು ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ ಅಂತ ಅಂದ್ಕೊಂಡೆ ನಾನು, ಸಂಜೆನೇ ಹೋಗೋಕ್ಕಾಗೋದು ಅಂತೇಳಿ. ಆಮೇಲೆ ಮೀನಾಕ್ಷಿ ದೇವಸ್ಥಾನಕ್ಕೆ ಹೋದ್ವಿ. ಮೀನಾಕ್ಷಿ ಅಮ್ಮನ ದರ್ಶನ ಆಯಿತು, ಸುಂದರೇಶ್ವರ ದರ್ಶನ ಆಯಿತು, ಗಣೇಶನ ದರ್ಶನ ಆಯಿತು, ಆಂಜನೇಯ ದರ್ಶನ ಆಯಿತು, ವೆಂಕಟೇಶ್ವರನ ದರ್ಶನ ಆಯಿತು, ಎಲ್ಲ ಆಗೋಯ್ತು. ಆಲ್ ಇನ್ ಆಲ್ ಖುಷಿ ಆಯಿತು. ಏನಂತೀರಾ? ಸಾರಿ ಏಟಾಗ್ಬಿಟ್ಟಿದೆ ಕೈ, ಅದೇ ಕೈ ಬಿಟ್ಬಿಟ್ಟೆ. ಏನು ಸಮಾಚಾರ? ಹೆಂಗಿತ್ತು ದೇವಸ್ಥಾನಕ್ಕೆ ಹೋಗಿದ್ದು? ಚೆನ್ನಾಗಿತ್ತಲ್ಲ? ಎಮ್ಮಿನ ಹೇಳ್ದಂಗೆ ಕೇಳುವಂಥ ದೇವ್ರು ಒಳ್ಳೆ ಬುದ್ಧಿ, ಎಮ್ಮಿನ ಹೇಳ್ದಂಗೆ ಕೇಳುವಂಥ ದೇವ್ರು ಒಳ್ಳೆ ಬುದ್ಧಿ, ದೇವರು ನಿಮ್ಗೆ ಒಳ್ಳೆ ಬುದ್ಧಿ ಕೊಡಲಿ ಅಂತ ಕೇಳ್ಕೊಂಡ್ರಾ? ಹೇಳ್ದಂಗೆ ಕೇಳೋ ಥರ ಬುದ್ಧಿ ಕೊಡಲಿ. ಏನು ಹೇಳಿ ಕೇಳಿ ಥರ ಕೇಳಿ ಆಯಿತು. ಇನ್ಮೇಲಿಂದ ಏನು ಹೇಳಿದ್ರು ಕೇಳ್ತೀನಿ. ಒನ್ ಡೇ ಅದೇ ಬ್ಲಾಗ್ ಮಾಡೋಣ. ಅನಿಲ್ ಏನು ಹೇಳಿದ್ರು ಎಸ್, ನಿಜ ಅದು ಒಂದು ಬ್ಲಾಗ್ ಮಾಡ್ತೀನಿ. ಅನಿಲ್ ಏನು ಹೇಳಿದ್ರು ಎಸ್ ಡೇ ಯಾವ ಥರ ನೋಡೋಣ. ಆಯ್ತು ಹಿಂಗೆ ಸಾಧ್ಯ ಆಗುತ್ತೆ. ಟ್ರೈ ಮಾಡ್ತೀನಿ, ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ. ಮಾತು ಹೇಳಿದ್ರೂ ಕೇಳಲ್ಲ. 99% ಟ್ರೈ ಮಾಡ್ತೀನಿ ನನ್ನ ಕೈಲಿ ಆದಷ್ಟು ಎಸ್ ಅಂತ ಹೇಳಕ್ಕೆ. ಇರುತ್ತೆ ನೋಡೋಣ, ಗೊತ್ತಿಲ್ಲ ಹೆಂಗಿರುತ್ತೆ, ನೋಡೋಣ. ಅದನ್ನು ಟ್ರೈ ಮಾಡಿ ನೋಡ್ತೀನಿ. ಓಕೆ, ಬ್ಲಾಗ್ನ ಕಂಟಿನ್ಯೂ ಮಾಡೋಣ. ನೋಡೋಣ ಇವತ್ತು ಬರ್ಡೇ ಬ್ಲಾಗ್ ಹೇಗಿರುತ್ತೆ ಅಂತ ಹೇಳಿ. ಡ್ಯಾಡಿ ಏನು ಗಿಫ್ಟ್ ಕೊಟ್ರ? ಗಿಫ್ಟ್ ತರೋಗೋಗಿ ತಿನ್ನಿ. ನನ್ನ ಗಿಫ್ಟು ನಮ್ಮ ಯಜಮಾನ್ರು ಕೊಟ್ಟಿರೋ ಗಿಫ್ಟ್ ಇದೆ ರೀ, ನಿಮ್ಗೆ ತೋರಿಸ್ಲೇಬೇಕು. ಸ್ಪೆಷಲ್ ಗಿಫ್ಟ್ ಕೊಟ್ಟಿದ್ದಾರೆ. ಎಲ್ಲಿಟ್ಟಿದ್ದೀರಾ ಬಾಸ್ ಗಿಫ್ಟ್ನ? ಅಲ್ಲಿ ಟ್ರ್ಯಾಕ್ ಪ್ಯಾಂಟ್ ಇದೆ ನೋಡೋದು, ಗಿಫ್ಟ್ ಕೊಟ್ಟಿದ್ದಾರೆ ನಮಗೆ. ಗಿಫ್ಟು ಬಟ್ ಶೆಕೆ, ಹೊಸ ಡ್ರೆಸ್ ಹಾಕೊಂಬಿಟ್ರಿ ಅಂತೂ ಇನ್ನೂ ಶೆಕೆ ತಡೆಯೋಕ್ಕಾಗಲ್ಲ. ನೋಡಿ, ಸ್ಪೆಷಲ್ ಗಿಫ್ಟ್ ತಂದ್ಕೊಟ್ಟೆ. ನನ್ನ ಗಿಫ್ಟ್ ಏನ್ ಗೊತ್ತಾ ಮಮ್ಮಿ? ಕಿಂಡಲ್ ಏನಲ್ಲ, ಕೇಳ್ತಾ ಇದ್ರ ನೀನು ಆ ಥರ ತಗೋ, ನಂಗೆ ಬೇಕು ಅಂತ ಕೇಳ್ತಾ ಇದ್ರೆ ತಂದ್ಕೊಟ್ಟೆ. ಅದಕ್ಕೆ ಈಗ ನೋಡಿ ಎಂತ ಹೊಸ ಗಿಫ್ಟ್ ಅಂತ ಸ್ಪೆಷಲ್ ಗಿಫ್ಟ್ ನನಗೆ ಅಂತ ತಂದ್ಕೊಟ್ಟಿರ. ನಾನೇ ಒಂದು ಗಿಫ್ಟ್ ಕೊಟ್ಟಿದ್ದೆ, ಹಾಕಿ ನನಗೆ ನೋಡೋಣ. ತಗೊಳ್ಳಿ, ನಿಮ್ಮ ಕೈಯಿಂದಾನೇ ಹಾಕಿ. ನಿಮ್ಮ ಕೈಯಿಂದಾನೇ ಹಾಕಿ. ಇಲ್ಲ, ನೀವೇ ಹಾಕ್ಬೇಕು, ನೀವೇ ಕೊಟ್ಟರೆ ನೀವೇ ಹಾಕ್ಬೇಕು ನನಗೆ. ಸ್ಪೆಷಲ್ ಗಿಫ್ಟ್ ಮ್ಯೂಸಿಕ್ ಕೇಳಿ ಆರಾಮಾಗಿ ಅಂತ ತಂದ್ಕೊಟ್ರು. ಫೋನಲ್ಲಿ ಯಾವಳು ಇರ್ತಾಳಲ್ಲ ಬೆಳ್ಳಿ, ಫೋನಲ್ಲಿ ಮಾತಾಡೋಕ್ಕೋಸ್ಕರ ತಂದ್ಕೊಟ್ಟಿದ್ದಾರೆ ಅಂತ ನೋಡಿ. ಹಿಂಗೆ ನೋಡಿ, ಹಿಂಗೆ ಇಟ್ಕೊಂಡು ಫೋನಲ್ಲಿ ಮಾತಾಡೋಕ್ಕೆ ನಂಗೆ ಇದಕ್ಕಿನ್ನ ಇನ್ನೊಂದು ಏರ್ಪೋರ್ಟ್ ಬಿದ್ದೋಗುತ್ತೆ. ಹಿಂಗೆ ಬಿದ್ದಾಗ ಅಲ್ವಾ, ಈಗ ಬೀಳೋದೇ ಇಲ್ಲ. ನೋಡಿ, ಹೇಳಮ್ಮ ಅಂತ ಮಾತಾಡ್ಕೊಂಡಿರೋ. ಮಮ್ಮಿ ಕಿವಿಯಲ್ಲಿ ಕಸ ಇಲ್ಲ, ಅದಕ್ಕೆ ಬಿದ್ದೋಗುತ್ತೆ. ಇದೇ ಗಿಫ್ಟು ಈ ಸರಿ ಬರ್ಡೇ ಕೊಟ್ಟಿರೋದು. ಅದೇ ನಾನು ಯೂಸ್ ಮಾಡ್ತೀನಿ ಸರ್. ಇದೆಲ್ಲ ನನಗಿಂತ ಜಾಸ್ತಿ ಇವರೇ ಯೂಸ್ ಮಾಡ್ತಾರೆ. ತಗೊಂಡಿರೋದು ನನಗೆ. ಇರು ಕಡಿಲಿ, ಬ್ಲಾಗ್ನ ಕಂಟಿನ್ಯೂ ಮಾಡೋಣ. ಇರು ಕಡಿಲಿ, ನಾನು ಗಿಫ್ಟ್ ತರಿಸ್ತೀನಿ. ನನ್ನ ಗಿಫ್ಟ್ ಇದ್ರಲ್ಲಿ ಸ್ಟಿಕ್ಕರ್ ಹಾಕಿದೆ. ಅದ್ರಲ್ಲಿ ಇತ್ತಲ್ಲ ಸ್ಟಿಕ್ಕರ್, ಸ್ಟಿಕ್ಕರ್ ಅದ್ರಲ್ಲ ಇರ್ಲಿಲ್ಲ, ಆ ಬಾಕ್ಸ್ ಅಲ್ಲಿ ಇತ್ತು, ಅದನ್ನ ತೆಗ್ದು ಅವನದಕ್ಕೆ ಹಾಕಿದ್ದಾನೆ. ಅದು ಗಿಫ್ಟ್ ಅಂತೆ ಒಂದು, ಗೊತ್ತಾಯ್ತಾ? ಹಾಕೋದು ಗಿಫ್ಟ್ ರೋಸ್ ಕೊಟ್ಟಿಲ್ಲ, ಹೃದಯನೇ ಕೊಟ್ಟಿದ್ದಾರೆ. ರೋಸಿನ ಕಿಡಿದಲ್ಲಿ ಹೃದಯನೇ ಕೊಟ್ಬಿಟ್ಟಿದ್ದಾರೆ. ಬಿದ್ದೋಗ್ಬಿಟ್ಟಿದ್ದೀನಿ, ಅದಕ್ಕೆ
ಬಿದ್ದೋಗ್ಬಿಟ್ಟಿದ್ದೀನಿ ಅದಕ್ಕೆ. ಈ ರೋಸೆಲ್ಲ ಬೇರೆ ಕೊಡೋದು ಉದಯನ ಡೈರೆಕ್ಟ್. ನಾನು ಡ್ಯಾಡಿ ಬರ್ತಡೆಗೆ ರೋಸ್ ಬುಕ್ಕೆ ಎಲ್ಲ ಕೊಟ್ಟಿದ್ದೀನಿ ಗೊತ್ತಾ, ರೆಡ್ ರೋಸ್ ಬುಕ್ಕೆ. ಅದನ್ನ ಇಟ್ಕೊಂಡಿದ್ದಾನೆ ಡ್ಯಾಡಿ. ಮಾಡ್ಬಿಟ್ಟು ಅದು ಯಾವ್ದೋ ಇದ್ರಲ್ಲಿ ಇಟ್ಕೊಂಡಿದ್ದಾರೆ, ನೋಟ್ ಬುಕ್ ಅಲ್ಲಿ ಇಟ್ಕೊಂಡಿದ್ದಾರೆ. ಎಲ್ಲ ಒಂದು ಕವರ್ ಎಲ್ಲ ಇಟ್ಕೊಂಡಿದ್ದಾರೆ. ನಂಗೆ ಗೊತ್ತಿಲ್ಲ ಅಂತ. ಎಲ್ಲಿದೆ ಆಫೀಸ್? ಹೌದಾ ರೆಡಿ? ಐ ವಾಂಟ್ ಟು ಸಿ. ಅದು ಯಾವ್ಯಾರು ತೋರ್ಸೋಣ ಬಿಡು ಮುಂದೆ. ತೋರ್ಸೋಣ ವ್ಯೂವರ್ಸ್ಗೆ. ಮಮ್ಮಿ ಕೊಟ್ಟಿರುವ ರೋಸ್ ಬುಕ್ಕೆ ಡ್ಯಾಡಿ 15 ವರ್ಷದಿಂದ ಕೊಟ್ಟರು. ರೋಸ್ ಒಣಗಿರೋದು ಹಂಗೆ ಇದೆ. ದೀಪೂ ಅಂತೆ, ದೀಪೂ. ಇದು ತಿನ್ಬಿಡ್ತೀನಿ ನೀವು. ಬನೀನ್ ಹಾಕ್ಕೊಂಡು ಚಡ್ಡಿ ಹಾಕ್ಕೊಂಡು ಬರ್ತಾಳೆ ನೋಡಿ. ಹೊಸ ಬನೀನಾ? ಅದಕ್ಕೆ ಬನೀನ್ ಹಾಕ್ಕೊಂಡಿರೋದ ನೋಡಿ. ಕೃಷ್ಣ ಟಿವಿ ಆಫ್ ಮಾಡು. ಗುಂಡು ಅಜೀಬಾಗಿರೋ ಮುಖ ಮಾಡ್ದ. ಈ ತರ ಕೇಕ್ ಕಟ್ಟಿಂಗ್. ಅಮ್ಮಿಯ ಮರ್ಮೇಡ್ ಸರಿಯಾಗಿಡು. ಮಾಡ್ಕೊಂಡ್ಬಿಟ್ಟು ನಾನು ಹಚ್ತೀನಿ. ನೀವು ಕುತ್ಕೋ ಸುಮ್ಮನೆ ಕೇಕ್ ಕಟ್ ಮಾಡಿ. ಬರ್ಡೇ ಇದೇನು ಬೇಡಿ ಸ್ಪಾರ್ಕ್ ಕ್ಯಾಂಡಲ್, ಮ್ಯಾಜಿಕ್ ಕ್ಯಾಂಡಲ್ ತರಬೇಕಿತ್ತು. ಹಾ, ಸುರಿಯುತ್ತಿದ್ರು ಮೇಲೆ. ಹಾ ಬ್ಲ್ಯಾಕ್ ಕಲರ್ ಇದನ್ನ ಬರೀ ಹಿಂಗೆ ಇಟ್ಬಿಟ್ಟಿದ್ದೀರ ಅತ್ಲಾಗೆ. ಇದ್ರ ಮೇಲೆಲ್ಲ ಸುರಿಯುತ್ತೀವಿ. ಏನು ಮಾಡೋದು? ತೆಗೀರಿ. ಅನ್ಸಲ್ಲ ಬೇಡ ಬಿಡಿ, ಬೇಡ. ಕೊಡಿ ಕೊಡಿ ಕೊಡಿ. ಇಲ್ಲ ಚೂಟಿ ಚೆನ್ನಾಗಿ ಕಾಣುತ್ತಲ್ಲ ವಿಡಿಯೋ. ಎಲ್ಲ ವಿಡಿಯೋ ಚೆನ್ನಾಗಿ ಕಾಣುತ್ತೆ, ಬಟ್ ಕೇಕ್ ಎಲ್ಲ ಹಾಳಾಗುತ್ತೆ. ಸಿಡಿದು ಕೇಕ್ ಎಲ್ಲ ತಿನ್ನಕ್ಕಾಗಲ್ಲ. ಹಚ್ಚಿ ಹಿಂಗ್ ಇಟ್ಕೊಂಡು ಒಂದು ಸ್ವಲ್ಪ ಕೈಯಿಂದ ನೀವು ಕೇಳಿ ಹಿಡ್ಕೊತಾರೆ ನನಗೆ. ಹಾ ಹಿಂಗ್ ದೂರ ಇಟ್ಕೊಂಡು ಪ್ಲೀಸ್. ಬಟ್ಟೆ ಮೇಲೆಲ್ಲ ಬಿದ್ದರೆ ಬಟ್ಟೆ ಎಲ್ಲ ಹಾಳಾಗುತ್ತೆ. ಈ ಕಡೆ ಇಟ್ಕೊಂತೀನಿ ಫುಲ್ ದೂರ. ಈ ಕಡೆ ಬರ್ತೀವಿ. ಕೊಡಿ ಹಚ್ಚಿ ಹಚ್ಚಿ. ಆಮೇಲೆ ಏಯ್ ಡಮ್ಮ ಡಮ್ ಅಂದ್ಬಿಟ್ರೆ ಏನು ಮಾಡ್ತೀವಿ? ಎದುರಿಸ್ತೀಯ ಕೈಯಿಂದ ಹಚ್ಚೋದು ಅಂತ. ನಿಜ ಡಮ್ ಅಂದ್ಬಿಟ್ರೆ ಏನು ಮಾಡ್ತೀವಿ? ಮಮ್ಮಿ ನನ್ ಮುಂದೆ ಹಚ್ತಿದ್ದಾರೆ. ಡಮ್ ಬೇಡ್ರಿ, ಡಮ್ ಅಂದ್ಬಿಟ್ರೆ ಏನು ಮಾಡ್ತೀರಲ್ರಿ? ಬೇಡ, ಡಮ್ ಅಂದ್ಬಿಟ್ರೆ ಏನು ಮಾಡ್ತೀರ? ಹೇಳಿದ ಮಾತಿ ಕೇಳಲ್ಲ ಗುರು. ಬಿಜ್ಲಿ ಪಟಾಕಿ ತರ ಇರೋದು ಅದು. ಓ ಹೇಳಿದೆ ಏನು ಕೇಳಲ್ಲ. ಅದು ಫ್ರಿಜ್ಜಲ್ಲಿ ಇಟ್ಟಿದ್ದೀರ, ಅದು ಒತ್ತುತ್ತಾರೆ. ಫ್ರಿಜ್ಜಲ್ಲಿ ಇಟ್ಟಿದ್ದಾರೆ. ಟೋಟಲ್ ಸೆನ್ಸ್ ಡೂಡ್. ಸರಿ ಓಕೆ. ದೇವ್ರೆ ಈ ವರ್ಷ ಎಲ್ಲ ಚೆನ್ನಾಗಿರ್ಲಪ್ಪ. ಫಸ್ಟ್ ಮಾಡಿ ವಿಶ್ ಮಾಡು. ಹ್ಯಾಪಿ ಬರ್ತ್ಡೇ Day to you, happy birthday to you, happy birthday to dear mommy, happy birthday to you. Your age is 67. Your age is 67. Happy birthday dear mommy. Happy birthday to you. ಕಟ್ ಮಾಡ್ಲಾ? ಬನ್ನಿ ನಾವೇನು ಮಾಡೋದು? ಬನ್ನಿ, ನಿಮ್ಮ ಮಗನ ಜೊತೆ ಮಾಡ್ತಾರೆ. ಬರ್ರಿ ಸುಮ್ಮನೆ ಕುತ್ಕೊಳ್ರಿ ಇಲ್ಲಿ. ನಾನು ತಿನ್ನಿಸ್ತೀನಿ ಫಸ್ಟ್. ತಡಿ ಒಂದು ನಿಮಿಷ. ನನಗೊಂಚೂರು ಟೇಸ್ಟ್ ಬೇಕು. ಅಷ್ಟೇ ತಿನ್ನು. ಮಮ್ಮಿ ಇವ್ರು ಯಾರಿರು ಹೇಮಂತ್ ಅನ್ನೋರು ಫೋನ್ ಮಾಡ್ತಿದ್ದಾರೆ. ಯಾರು ಗೊತ್ತಿಲ್ಲ ಹುಡುಗ ಯಾರು ಅಂತ ನೋಡು. ತಡಿ ಫಸ್ಟ್ ಶೂಟ್ ಆಗಿದೆ ಇದು. ನಂಗೆ ಒಂಥರ ಇದೆ, ಯಾರ್ದೋ ಕೂದಲು ಹಾಕಿರೋ ಥರ ಇದ್ ಮೇಲೆ ಇರುತ್ತಾನೆ. ಚೆನ್ನಾಗಿದೆ ಕಣೆ. ಕೊಡಿ ಯಾರದು ತಗೋ. ತಗೋ ನನಗ ಅವನಿಗೆ ಗಿಫ್ಟ್ ತಗೊಂಡಿರೋದು ಅದು. ನಾನೇನ್ ಮಾಡ್ಲಿ ಬಾಲ್? ನೋಡಿಲ್ಲಿ ನನಗ ತಗೊಂಡಿರೋದು. ಎಷ್ಟಾಯ್ತು ಗೊತ್ತಾ? ಪೂಮಾ ಬಾಲು. ಪೂಮಾ ಬಾಲ ನೋಡಿಲ್ಲಿ ಇದು ಸ್ಟಿಕ್ಕರ್ ಈಗಿನ ತಗೋದು. ನನಗ ಇದು ನನಗೆ ಕ್ರಿಕೆಟ್ ಅಂದ್ರೆ ಇಷ್ಟ ಅಂತನಾ? ಆಯ್ತು ಆಯ್ತು ಸುಮ್ಮನೆ
ಕಳ್ದಾಕಕ್ಕೆ ಏನಕ್ರಿ ಅವನಿಗೆ ಅಷ್ಟೊಂದು ದುಡ್ಡು ಕೊಡ್ಸಿದ್ದೀರಾ? ಇದನ್ನ ಕಳ್ದಾಕ್ತಾನ ಅವನು, ಒಂದ್ ದಿವಸನೂ ಇರಲ್ಲ, ಹೇಳ್ತಿದ್ದೀನಲ್ಲ. ಏನಕ್ಕೆ ಜಾಸ್ತಿ ದುಡ್ಡು ಕೊಡ್ಸಿದ್ರಿ ಅವನಿಗೆ? ಅಲ್ಲ, ಕೊಡ್ಸ್ಬೇಕಿದ್ರೇನೆ ಕಡಿಮೆ ಕೊಡಿಸ್ಬೇಕು ತಾನೆ. 40 ರೂಪಾಯಿ. ಬಟ್ 230 ಅಂತೀಯಾ? ಸುಮ್ಮನೆ ಕಳ್ಳ ನೀನು, ಕಳ್ಳ. ಯಾವ ಟೆನ್ನಿಸ್ ಬಾಲ್ ಬರಲ್ಲ. ಹ್ಮ್ ಬರುತ್ತೆ. ಪೂಮೋ ಹಂಗೆ ಈಗ ನನಗೆ ಕತೆ ಹೇಳ್ತಾ ಇದ್ದಾನೆ.